ಚಂದ್ರೂಸ್ ಕಿಚನ್ಗೆ ಎಲ್ಲರಿಗೂ ಸುಸ್ವಾಗತ. ಬನ್ನಿ ಗುರು, ಇವತ್ತು ಮಾವಿನಕಾಯಿ ಹಾಕಿಬಿಟ್ಟು ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ವೆರಿ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಒಂದು 200-250 ಗ್ರಾಮ್ ಕಡಲೆ ಬೀಜ ತೊಗೊಳ್ಳಿ. ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಬ್ರೌನಿಷ್ ಬರೋ ಥರ. ಹಾಗೆ ಇನ್ನು ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ ಅವರೆಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಒತ್ತಿ. ಸೊ ನೋಡಿ, ನಾನಿವಾಗ ಎಲ್ಲ ಕಡಲೆ ಬೀಜನ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದು ತುಂಬ ಡಾರ್ಕಾಗಿ ಫ್ರೈ ಆಗೋದು ಬೇಡ, ಲೈಟಾಗಿ. ಇವಾಗ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ಈ ಫ್ರೈ ಆಗಿರೋ ಕಡಲೆ ಬೀಜನ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ. ಆ ತಟ್ಟೆಯಲ್ಲಿ ಇದನ್ನು ಮೇಲೆ ಇರುವಂಥ ಸಿಪ್ಪೆಗಳನ್ನ ಬಿಡಿಸ್ಕೋಬೇಕು. ನೀವು ಫಸ್ಟು ಎಲ್ಲ ಕಡಲೆ ಬೀಜದ ಸಿಪ್ಪೆನ ತೆಗಿಬೇಕು, ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ. ನೋಡಿ, ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಇದು ತುಂಬ ಟೇಸ್ಟಿ ಇರುತ್ತೆ, ಟ್ರೈ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ನನಗೆ, ಅಥವಾ ಕಮೆಂಟ್ಸ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಯಾಕಂದರೆ ಇದು ನಾನು ಮಾಡಿದ್ದೀನಿ ಆಲ್ರೆಡಿ. ಸೊ ನಾವು ಟೇಸ್ಟು ಮಾಡಿದ್ದೀವಿ, ಎಲ್ಲ ಸೂಪರಾಗಿ ಬರುತ್ತೆ. ಇದು ಒಂದೇ ಅಲ್ಲ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೋಡಿ, ನಾನೆಲ್ಲ ಸಿಪ್ಪೆ ತೆಗೆದಿದ್ದೀನಿ. ತೆಗೆದುಬಿಟ್ಟು ಒಂದು ತಟ್ಟೆಗೆ ತೊಗೊಂಡಿದ್ದೀನಿ. ಆ ಕಡಲೆ ಬೀಜನೆಲ್ಲ ನಾನು ಇವಾಗ ಏನು ಮಾಡ್ತೀನಿ, ಮಿಕ್ಸಿಗೆ ಹಾಕ್ಕೋತೀನಿ. ನೋಡಿ, ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಕಾಳುಗಳನ್ನೆಲ್ಲ ಮಿಕ್ಸಿಗೆ ತೊಗೊಳ್ತಾಯಿದ್ದೀನಿ. ನೋಡ್ತಾ ಹೋಗಿ. 200-250 ಗ್ರಾಮ್ ಬೇಕಾಗುತ್ತೆ ಇದಕ್ಕೆ. ಒಂದು 4-5 ಜನ ಆರಾಮಾಗಿ ಊಟ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ನೋಡಿ ಒಂದು ಸಲ ಮಾಡಿಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ಕಡಲೆ ಬೀಜದ ಜೊತೆ ನಾವು ಏನೇನು ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದೊಂದಾಗಿ ನೋಡ್ತಾ ಬನ್ನಿ. ಹಾಕ್ತಾಯಿದ್ದೀವಿ ಇವಾಗ. ಸೊ ನೆಕ್ಸ್ಟ್ ಬಂದು ನಾನು ಈ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಕಡಲೆ ಬೀಜದ ಜೊತೆ ಮಾವಿನಕಾಯಿ ಅಂತ ಹೇಳಿದ್ನಲ್ಲ, ಆ ಮಾವಿನಕಾಯಿ ಹುಳಿ ಕಡಿಮೆ ಇದ್ದರೆ ಅರ್ಧ ಕಂಪ್ಲೀಟಾಗಿ ತೊಗೊಳ್ಳಿ. ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಸೊ 1/4 ಭಾಗ ತೊಗೊಳ್ಳಿ. ಜಾಸ್ತಿ ಹುಳಿ ಇದ್ದರೆ ಮತ್ತು ಮಾಡಿರೋದು ತುಂಬ ಹುಳಿ ಆಗಿಬಿಡುತ್ತೆ. ಸೊ ಹುಳಿ ಸ್ವಲ್ಪ ಕಡಿಮೆ ಇದ್ದರೆ ನೀವು ಒಂದು ಅರ್ಧ ಮಾವಿನಕಾಯಿ ತೊಗೊಳೋದ್ರಲ್ಲಿ ಏನು ತೊಂದರೆ ಇಲ್ಲ, ನೀಟಾಗಿ ಬರುತ್ತೆ. ಸೊ ಅದನ್ನು ನೀಟಾಗಿ ನಾವು ಕಟ್ ಮಾಡಿಕೊಂಡು ಈ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ, ನಾನು ಹಾಕ್ತಾಯಿದ್ದೀನಿ ನೋಡಿ, ಹೌದಾ? ಅದು ಮಾವಿನಕಾಯಿನ ಒಳಗಡೆ ತೆಗೆದು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು ದೊಡ್ಡ ಬೆಳ್ಳುಳ್ಳಿನ ತೊಗೊಂಡು ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ತೊಗೋತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ ನೀಟಾಗಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೇಕಾಗತ್ತೆ. ಸೊ ಹುಳಿ ಹಾಕಿದ್ಮೇಲೆ ಆಮೇಲೆ 1 ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಇದಕ್ಕೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. 6 ಹಸಿಮೆಣ್ಸಿಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಸೊ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ತುಂಬ ಸಣ್ಣಾಗಿ ರುಬ್ಬೋದು ಬೇಡ, ಸ್ವಲ್ಪ ಕೈಗೆ ಸಿಗಬೇಕು, ಹುಡಿ ಹುಡಿಯಾಗಿರಬೇಕು, ಸ್ವಲ್ಪ ಲೈಟಾಗಿ. ನೋಡಿ, ನಾನಿವಾಗ ಮಿಕ್ಸಿ ಆನ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಂಡ ತಕ್ಷಣ ಸ್ವಲ್ಪ ನೀರನ್ನ ಬೆರೆಸ್ಕೋತಾ ಇದ್ದೀನಿ, ಯಾಕಂದರೆ ತುಂಬ ಗಟ್ಟಿಯಾಗಬಾರ್ದು. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಸಣ್ಣ ಗ್ಲಾಸಿಂದ 1 ಗ್ಲಾಸಷ್ಟು ನೀರನ್ನ ಬೆರೆಸ್ಕೊಂಡಿದ್ದೀನಿ. ಬೆರೆಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಏನಂದರೆ ತುಂಬ ಸಣ್ಣ ಆಗಿಲ್ಲ, ಸ್ವಲ್ಪ ಕೈಗೆ ಸಿಗ್ತಾ ಇದೆ, ಹುಡಿ ಹುಡಿ ಆ ಥರ ಆಗಿದೆ. ಸೊ ಅದನ್ನು ನಾನು ಆಚೆ ತೊಗೋತೀನಿ. ಗುರು, ಇನ್ನೂ ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ? ಬೇಗ ಸಬ್ಸ್ಕ್ರೈಬ್ ಮಾಡು. ಖಂಡಿತ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು. ಈಗ ನಾವು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಸೊ ನೋಡಿ, ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ. ಸೊ ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾಯಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಆ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪನೇ ಹಾಕೋಬೇಕು.
ಹಾಗೆ ಸ್ವಲ್ಪ ಕರಿಬೇವು ಒಂದು ಹಾಕ್ಕೊಳ್ಳಿ, ನೀಟಾಗಿ ಒಂದು 4 ಹಾಕೊಂಡ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಿ. ಯಾಕಂದರೆ ಅದು ತುಂಬ ಹೊತ್ತು ಕಾಯೋದು ಬೇಡ. ಆಫ್ ಮಾಡಿದ್ಮೇಲೆ ನೀವು ಮೊದಲೇ ಮಿಕ್ಸಿಲಿ ಹಾಕಿಟ್ಕೊಂಡಿದ್ರಲ್ಲ, ಮಿಕ್ಸ್ ಮಾಡಿ ಒಂದು ರುಬ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನು ತಗೊಂಡು ಈ ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟು ಇದಕ್ಕೆ ನೀವು 1 ಗ್ಲಾಸಿಂದ ಅಂದರೆ ಮೀಡಿಯಮ್ಮು 1 ಗ್ಲಾಸ್ ತೊಗೊಂಡು ಅದರಿಂದ 1 ಗ್ಲಾಸ್ ಅಥವಾ 1.5 ಗ್ಲಾಸಷ್ಟನ್ನ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ 4ರಿಂದ 5 ಜನಕ್ಕೆ ಸಫಿಷಿಯೆಂಟ್ ಆಗುತ್ತೆ. ಸೊ ಚೆನ್ನಾಗೂ ಇರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ಯಾವ ಥರ ಬರ್ತಾಯಿದೆ. ಸ್ವಲ್ಪ ಹುಡಿಯಾಗಿ ರುಬ್ಕೊಂಡಿರೋದ್ರಿಂದ ಸೊ ಅದು ಕೈಗೆ ಸಿಗೋ ಥರ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಯಾವ ಥರ ಇದೆ ಅಂತ. ಖಂಡಿತ ಚೆನ್ನಾಗಿರುತ್ತೆ. ನಾವೆಲ್ಲ ಟ್ರೈ ಮಾಡಾಗಿದೆ, ನಾವು ಡೈಲಿ ಮಾಡ್ತಾನೂ ಇರ್ತೀವಿ. ನೋಡಿ ಇವಾಗ ರೆಡಿಯಾಗಿದೆ. ಇದ್ರ ಜೊತೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಇದು ಇವಾಗ ಪಕ್ಕ ರೆಡಿಯಾಗಿದೆ. ನೀವು ಅನ್ನಕ್ಕೆ, ಚಪಾತಿಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.